ಕರ್ನಾಟಕದ ತೆರಿಗೆ ಪೇಯರ್ಸ್ ಹಣ ಕಾಂಗ್ರೆಸ್ಸಿನ ಸ್ವಂತ ಆಸ್ತಿ ಅಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಇವರು. ಇದು ಜನರ ಬೆವರಿನ ಹಣ. ಇದು ಟ್ಯಾಕ್ಸ್ ಪೇಯರ್ಸ್ ಬೆವರಿನ ಹಣ. ಬಡವರಿಗೆ ರೇಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಥರ ಗಂಜಿ ಕೇಂದ್ರವನ್ನು ಮಾಡುವಂಥ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳೋದು, ನೀವು ಯಾವ್ದಾರ ಜೋಡ ಮಾಡ್ಕೊಳ್ಳಿ, ಫಸ್ಟು ಈ ಬಡವರಿಗೆ ಕೊಡಬೇಕಾಗಿರೋವಂಥ ಹಣವನ್ನು ಫಸ್ಟ್ ಬಿಡುಗಡೆ ಮಾಡಿ. ಪೆನ್ಷನ್ ಇರ್ಬೋದು, ಬಡವರಿಗೆ ಕೊಡೋವಂಥ ಸ್ಕೀಮ್ಸ್ ಏನೇನು ನಿಲ್ಲಿಸಿದ್ದೀರಾ. ಈಗ ರೇಷನ್ ಕಾರ್ಡು ರದ್ದು ಮಾಡ್ತಾ ಇದ್ದೀರಾ. ಒಂದು 20 ಲಕ್ಷ ರೇಷನ್ ಕಾರ್ಡ್ ರದ್ದು ಮಾಡೋಕ್ಕೆ ಹೊರಟಿದ್ದೀರಾ. ಇಂಪಾರ್ಟೆಂಟು, ರೈತರು ಬೆಳೆ ಪರಿಹಾರಕ್ಕಾಗಿ ಅಂಗಲಾಚ್ತಾ ಇದ್ದಾರೆ. CM ಆ ಕಡೆ ಗಮನನೇ ಇಲ್ಲ. ಇದಕ್ಕೆ ಮಾತ್ರ ದುಡ್ಡು ಬಿಡುಗಡೆ 1010 ಕೋಟಿ. ಇದೇ 1010 ಕೋಟಿನ ರೈತರು ಬಿಡುಗಡೆ ಮಾಡಿದರೆ ಅತ್ಲೀಟ್ ರೈತ ನೆಮ್ಮದಿಯಿಂದ ಬದುಕ್ತಾ ಇದ್ನಲ್ಲ, ಕಣ್ಣೀರು ತೊಳಿತಾ ಇರೋ ರೈತ. ಒಂದು ನ್ಯಾಯ ಪೈಸೆ ಬಿಡುಗಡೆ ಮಾಡಿಲ್ಲ ನಿಮ್ಮ ಯೋಗ್ಯತೆಗೆ. ರೈತರಿಗೆ ಬಿಡುಗಡೆ ಮಾಡಬೇಕಾಗಿರೋ ಹಣವನ್ನು SDRF ಹಣ, ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ, SDRF ಹಣ ಕೇಂದ್ರ ಸರ್ಕಾರ ಪ್ರತಿ 4 ತಿಂಗಳಿಗೊಂದ್ಸರಿ ಹಣ ಕೊಡ್ತಾರೆ ರಾಜ್ಯ ಸರ್ಕಾರಕ್ಕೆ. ಆ ಹಣನ ದುರುಪಯೋಗ ಮಾಡ್ಕೊಂಡು ನೀವು ಈ ಥರ ಗಂಜಿ ಕೇಂದ್ರಗಳಿಗೆ ಕೊಡ್ತಾ ಇದ್ದೀರಾ. ನನ್ನ ನೇರ ಆಪಾದನೆ. ಈ NDRF ಹಣ ಬರಬೇಕು ಅಂತ ಅವಾಗೆ ಬೊಬ್ಬೆ ಇಡ್ತಾ ಇದ್ದೀರಾ. ಇನ್ನು SDRF ಹಣನೇ ಖರ್ಚು ಮಾಡಿಲ್ಲ ನೀವು. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡುವಂಥ SDRF ಹಣ ಎಷ್ಟಿದೆ ಅಂತ ದಾಖಲೆ ಬಿಡುಗಡೆ ಮಾಡಿ. ನೀವು SDRF ಹಣ ಎಷ್ಟಿದೆ ದಾಖಲೆ ಬಿಡುಗಡೆ ಮಾಡಿ. ಎಷ್ಟು ಖರ್ಚು ಮಾಡಿದ್ದೀರಾ ದಾಖಲೆ ಬಿಡುಗಡೆ ಮಾಡಿ. ಅವ್ರಿಗೆ ರೈತರು ಕೊಡೋಕ್ಕೆ ದುಡ್ಡಿಲ್ಲ. ಇಲ್ಲಿ ಗಂಜಿ ಕೇಂದ್ರಗಳಿಗೆ ಕೊಡೋಕ್ಕೆ, ಈಗ ಗ್ಯಾರಂಟಿ ಸಮಿತಿ ಕೊಡೋಕ್ಕೆ ದುಡ್ಡಿದೆ ನಿಮ್ಮ ಹತ್ರ. ಪ್ರತಿ ತಿಂಗಳು ಕರೆಕ್ಟ್ ಟೈಮ್ ಅವ್ರಿಗೆಲ್ಲ ಟೈಮ್ ಟು ಟೈಮ್ ಪೇಮೆಂಟ್ ಹೋಗ್ತಾ ಇದೆ. ಹಾಗಾದರೆ ವಿಡೋ ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು ಅವೆಲ್ಲ ಯಾಕೆ ಟೈಮ್ ಟು ಟೈಮ್ ಹೋಗಲ್ಲ? ಇವ್ರಿಗೆ ಟೈಮ್ ಟು ಟೈಮ್ ಗ್ಯಾರಂಟಿ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗ್ಯಾರಂಟಿ, ಟೈಮ್ ಟು ಟೈಮ್ ಪೇಮೆಂಟು, ಟೈಮ್ ಟು ಟೈಮ್ ಭತ್ಯ, ಟೈಮ್ ಟು ಟೈಮ್ ಕಾರು. ಈ ಪೆನ್ಷನ್ ಹೋಲ್ಡರ್ ಇದಾರಲ್ಲ, ಓಲ್ಡ್ ಏಜ್ ಪೆನ್ಷನ್, ಓಲ್ಡ್ ಏಜು, ವಿಡೋ ಪೆನ್ಷನ್ನು, ಆ್ಯಸಿಡ್ ದಾಳಿಗೊಳಗಾದವ್ರಿಗೂ ಇವ್ರಿಗೆ ಯಾಕೆ ಟೈಮ್ ಟು ಟೈಮ್ ಕೊಡಲ್ಲ? 3 ತಿಂಗಳಾದರೂ ಕೊಟ್ಟಿಲ್ಲ ಅಂದರೆ ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿದಿರಿ. ಇವೆಲ್ಲವನ್ನ ಕೂಡ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡೋರಿದ್ದೀರಿ. ಅದರಿಂದ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿರೋದು, ಪಾಪರ್ ಆಗಿರೋದನ್ನ ಮುಚ್ಚಕ್ಕೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿ ತಿರುಗಿ ಬೀಳ್ತಾರೋ ನಮ್ಮ ಮೇಲೆ ಅಂತೇಳಿ ಗ್ಯಾರಂಟಿ ಸಮಿತಿ ಆಯಿತು. ಈಗ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಗೆ ಅಲ್ಲಿ ಹೋಗಿ ಶಬಾಷ್ಗಿರಿ ತಗೊಬೇಕಲ್ಲ. ಇಲ್ಲಿ ಡೆಲ್ಲಿಗೆ ಹೋಗಿ ಭಾರತ್ ಜೋಡೋ ಯಾತ್ರೆ ನಾನು ಮಾಡಿದ್ದೀನಿ, ಕರ್ನಾಟಕದಲ್ಲಿ ಜಾರಿಗೆ ತಂದಿದ್ದೀನಿ ನಾನು ಅಂತೇಳಿ ಶಬಾಷ್ಗಿರಿ ತಗೊಳಕ್ಕೋಸ್ಕರ ಮಾಡಿರೋಂಥ ಯೋಜನೆ ಇದು. ಜನರ ಹಣವನ್ನು ಪೋಲು ಮಾಡೋದು. ನೀವು ಮಾಡೋಗಿದ್ರೆ ಮಾಡ್ಕೊಳ್ಳಿ, ಆದರೆ ಫಸ್ಟು ಬಡವ್ರಿಗೆ ಕೊಡಬೇಕಾಗಿರೋ ಹಣವನ್ನು ಕೊಡಿ. ರೈತರಿಗೆ, ವಿಶೇಷವಾಗಿ ರೈತರು ಇಮಿಡಿಯೇಟಾಗಿ ಬರ ಬಂದಿದೆ, ಬರ ಘೋಷಣೆ ಮಾಡಿಲ್ಲ ನಿಮ್ಮ ಯೋಗ್ಯತೆಗೆ, ಬರ ಘೋಷಣೆ ಮಾಡಿ. ಕೂಡಲೇ ಟೀಮನ್ನು, ಜಿಲ್ಲಾಧಿಕಾರಿಗಳ ಟೀಮನ್ನು ಎಲ್ಲ ಜಿಲ್ಲೆಗಳಿಗೆ ಕಳಿಸಿ. ಎಲ್ಲೆಲ್ಲಿ ನೀರಿಲ್ಲದೆ ಬೆಳೆ ಒಣಗ್ತಾ ಇದೆ ಕಳಿಸಿ. ಎಲ್ಲಿ ಕುಡಿಯೋ ನೀರಿಲ್ಲ, ಎಲ್ಲಿ ಬೋರ್ವೆಲ್ಗಳನ್ನು ತೆಗಿಬೇಕು, ಎಲ್ಲಿ ಗಂಜಿ ಕೇಂದ್ರಗಳನ್ನು ಮಾಡಬೇಕು. ನೀವು ಗಂಜಿ ಕೇಂದ್ರಗಳನ್ನು ಹಳ್ಳಿಗೆ ಎಲ್ಲಿ ಬರ ಬಂದಿದೆ ಅಲ್ಲಿ ಮಾಡೋದು ಬಿಟ್ಬಿಟ್ಟು ಕಾಂಗ್ರೆಸ್ ಪಾರ್ಟಿಯ ಗಂಜಿ ಕೇಂದ್ರಗಳಿಗೆ ಗಮನ ಕೊಡ್ತಾ ಇದ್ದೀರಾ ನೀವು. ಇದು ಅನ್ಯಾಯ. ಆದ್ದರಿಂದ ಫಸ್ಟು ರೈತರಿಗೆ ಪರಿಹಾರ ಕೊಡಿ, ಆಮೇಲೆ ನಿಮ್ಮ ಯಾವ ಗಂಜಿ ಕೇಂದ್ರ ಬೇಕಾದರೂ ಮಾಡ್ಕೊಳ್ಳಿ. ಫಸ್ಟು ರೈತರಿಗೆ ಪರಿಹಾರ ಕೊಡಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಯಾವುದು ತೆಗೆದವ್ರೆ? ಹಿಂದೆ ಅಲ್ಲ, ಅದೇ ಸರಿದ್ದಿದ್ದು ಗಂಜಿ ಕೇಂದ್ರ ಅಂತ. ನಾನು ಬಂದ ಮೇಲೆ ಚೇಂಜ್ ಮಾಡಿದೆ ಅದಕ್ಕೆ ಬೇರೆ ಹೆಸರು. ಹೌದು ಹೌದು, ಎರಡೂ ಬರ್ತಾ ಇದೆ. ಪವಾನ ಬರ್ತಾ ಇದೆ, ಈ ಬರಾನು ಬಂದಿದೆ, ಎರಡೂ ಕಡೆ ಇದೆ. ನೆಕ್ಸ್ಟ್ ಎರಡನೇದು ಆಯ್ತಪ್ಪ, ಇದು ಮುಗಿಸ್ಕೊ. ಎರಡನೇದು ಬಿಡದಿ
ಬಿಡದಿ ರೈತರ ಮೇಲೆ ಒಂದು ರೀತಿ ದೌರ್ಜನ್ಯ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕಾಂಗ್ರೆಸ್ ಪಾರ್ಟಿ ಹಠ ಹಿಡಿದು ಮಾಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸು ಸರ್ಕಾರ ಮತ್ತು ಅಧಿಕಾರಿಗಳು ಹೇಳಿದ್ರು ಯಾರು ಜಮೀನು ಕೊಡ್ತಾರೋ ಅವ್ರಿಗೆ ಮಾತ್ರ ನಾವು ಸರ್ವೆ ಮಾಡ್ತೀನಿ ಅಂತ. ಈಗ ಕೊಡ್ದಿದ್ದವರು ಮನೆ ಬಾಗಿಲಿಗೆ ಹೋಗಿ ಕೊಡ್ದಿದ್ದವ್ರ ಜಮೀನುಗಳಿಗೆ ಹೋಗಿ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಅದರಿಂದ ನೆನ್ನೆ ಬಿಡದಿಯಲ್ಲಿ ಗಲಾಟೆ ಆಗೋಕ್ಕೆ ನೇರ ಕಾರಣ ಸರ್ಕಾರನೇ, ರೈತರಲ್ಲ. ನೀವು ಹೋಗಿಲ್ಲ ಅಂದರೆ ಅಲ್ಲಿ ಗಲಾಟೆನೇ ಆಗ್ತಾ ಇರಲ್ಲ. ನೀವೇ ಪ್ರಚೋದನೆ ಮಾಡಿ ರೈತರ ಮೇಲೆಲ್ಲ ಪೊಲೀಸರಿಂದ ಹಲ್ಲೆ ಮಾಡಿಸಿ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಈಗ ಅವ್ರ ಮೇಲೆ 2 FIR ಹಾಕಿದ್ದಾರೆ. 2 FIR ಬಿಡದಿ ಬಿಡದಿ ಇವರು ರಾಮನಗರ ಸರ್ಕಲ್ಲು, ಡೇಟು 13/7/26, ಕ್ರೈಮ್ ನಂಬರ್ 240, ಕೇಸು ಬಿಡದಿಯವ್ರ ಮೇಲೆ ಏನು ಹಾಕಿದ್ದಾರೆ? 240, 239 2 ಕೇಸ್ ಹಾಕಿದ್ದಾರೆ. ಅದರಲ್ಲಿ ಇಲ್ಲಿದೆ ನೋಡಿ FIR ಹಾಕಿದ್ದಾರೆ. ಅದರಲ್ಲಿ ಪೊಲೀಸವ್ರು ಬರೆದಿರೋದು ರೈತರುಗಳು ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನ ಮಾಡಿದ್ರು. ರೈತರ ಮೇಲೆ ಕೇಸ್ ಹಾಕಿರೋದು. ಕೊಲೆ ಮಾಡಕ್ಕೆ ಬಂದಿದ್ರಂತೆ ಇವರು. ಓದೋರು ಇವರು, ಅಕ್ರಮವಾಗಿ ಓದೋರು ಇವರು. ಆದರೆ ಕೇಸು ಚಾರ್ಜ್ ಶೀಟಲ್ಲಿ ಬರೆದಿರೋದು, FIR ಅಲ್ಲಿ ಬರೆದಿರೋದು ಹಲ್ಲೆ ಮಾಡಿ ಕೊಲೆ ಮಾಡುವ ಪ್ರಯತ್ನ ಮಾಡಿರ್ತಾರೆ ಹಾಗೂ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿ ಅಪರಾಧವೆಸಗುತ್ತಾರೆ. ಆದ್ದರಿಂದ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಮತ್ತು ರೈತರು ಏಕಾಏಕಿ ಗುಂಪು ಕಟ್ಟಿಕೊಂಡು ಕೈಯಲ್ಲಿ ಪೊರಕೆ ಕಲ್ಲು ಹಿಡಿದುಕೊಂಡು ಬಂದು ಸರ್ವೆ ಕಾರ್ಯ ಮಾಡದಂತೆ ಅಡ್ಡಗಟ್ಟಿ ತಡೆದು ಬಾಯಿಗೆ ಬಂದಂತೆ ಅವ್ಯಾಕ್ಷದಿಂದ ಬೈಯುತ್ತಾರೆ. ನಿಮ್ಮನ್ನು ಜೀವ ಸಹಿತ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿರ್ತಾರೆ. ಅಂದರೆ ರೈತರು ಏನೋ ಈ ಸರ್ಕಾರ ಯಾರ ಪರ? ಕಾಂಗ್ರೆಸ್ ಅವರು ಹೇಳೋದು ನಾವು ರೈತರ ಪರ. ರೈತರ ಮೇಲೆ ಯಾವ ಕೇಸ್ ಹಾಕಿದ್ದೀರಾ? ಕೊಲೆ ಕೇಸು, ಹಲ್ಲೆ ಕೇಸು, ಅಕ್ರಮವಾಗಿ ಗುಂಪುಗಾರಿಕೆ ಕೇಸು. ಇದು ರೈತರ ಸರ್ಕಾರನ? ಇದು ರೈತ ವಿರೋಧಿ ಕೆಲಸ. ಇದನ್ನು ಈ ಥರ FIR ಹಾಕಿ ರೈತರನ್ನ ಬೆದರಿಸ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ.